ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಮಹೇಶ್ ಕೈ ಮೇಲಾಯ್ತು. ಮತ್ತೇನು ರಾಧಾಂತ ಮಾಡುತ್ತಾಳೋ ಶಾರ್ವರಿ. ಅಭಿ ಜನಾರ್ದನ್ ಮನೆಗೆ ಕಾಲಿಟ್ಟಿದ್ದಾನೆ. ದೀಪಿಕಾನ ತಂದೆ ನೋಡಬೇಕು ಎನ್ನುವ ಬಯಕೆ ಆಗುತ್ತದೆ. ಹೀಗಾಗಿ ಆತನಿಗೆ ತನ್ನ ಮಾವನ ಮನೆಗೆ ಹೋಗುವ ಅನಿವಾರ್ಯ ಪರಿಸ್ಥಿತಿ ಒದಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ದೀಪಿಕಳ ಕ್ರಿಮಿನಲ್ ಮೈಂಡ್ ಹೆಚ್ಚಾಗುತ್ತಿದ್ದು, ದೀಪಿಕಾ ಮಾಡುತ್ತಿರುವ ಪ್ರತಿ ಕುತಂತ್ರ ಹಿಂದೆ ಜನಾರ್ದನ್ ಕೈವಾಡ ಇರುತ್ತದೆ. ಜನಾರ್ದನ್ಗೆ ಹೇಗಪ್ಪ ನಾನು ಮಾಧವನ ಮನೆಯನ್ನು ಒಡೆದು ಹಾಕುವುದು ಎನ್ನುವ ಆಲೋಚನೆ. ಅದಕ್ಕೆ ಪೂರಕವಾಗಿ ಅಭಿ ಹಾಗೂ ಅಭಿಯ ನಡುವೆ ಬಹಳ ದೊಡ್ಡ ಜಗಳವೇ ನಡೆದು ಹೋಗಿವೆ. ಅವಿಗೆ ತನ್ನ ತಮ್ಮನ ಮೇಲೆ ಬಹಳಷ್ಟು ನಂಬಿಕೆ. ತನ್ನ ತಮ್ಮ ಯಾವತ್ತೂ ಕೇರ್ಲೆಸ್ ಆಗಿದ್ದವನೇ ಅಲ್ಲ. ಅಂಥದ್ರಲ್ಲಿ ಆತ ಹೀಗೆಲ್ಲ ಮಾಡುತ್ತಿದ್ದಾನೆ ಎಂದರೆ ಅದರೀಗ ಅದನ್ನು ತಾನು ನಂಬಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಬರುತ್ತದೆ. ಕಂಪನಿಗೆ ಅಭಿಯಿಂದ ಸಾಕಷ್ಟು ಮಟ್ಟದಲ್ಲಿ ತೊಂದರೆಯಾಗಿದೆ. ಯಾವತ್ತು ನಮಗೆ ಲಾಸ್ ಆದರೆ ನಾವು ಮೊದಲೇ ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕು. ಲಾಸ್ ಆದ ಬಳಿಕವೂ ನಿದ್ದೆಗಣ್ಣಿನಲ್ಲಿ ಇರುವುದು ಸರಿಯಲ್ಲ ಎನ್ನುವುದು ಅವಿನಾಶ್ ವಾದ. ಆದರೆ ಇದ್ಯಾವುದು ಅಭಿ ಕಿವಿಗೆ ಬೀಳುವುದೂ ಇಲ್ಲ. ಆತನಿಗೆ ತಾನು ಮಾಡಿದ್ದೇ ಸರಿ, ಮಿಕ್ಕವರೆಲ್ಲ ಮಾಡುವುದು ತಪ್ಪು ಎನ್ನುವ ಮನೋಭಾವನೆ ಇರುತ್ತದೆ. ಅಭಿ ಮನಸ್ಸು ಕದಡಿದ ಜನಾರ್ದನ್ ಅಭಿ ಕಂಪನಿ ಪಕ್ಕದಲ್ಲಿ ಇರುವ ಜಾಗದಲ್ಲಿ ಹೇಗಾದರೂ ಮಾಡಿ ಪಬ್ಬನ್ನು ನಡೆಸಲೇಬೇಕು ಎನ್ನುವ ಆಲೋಚನೆ ಜನಾರ್ದನ್ನದ್ದು. ಆದರೆ ಇದನ್ನು ಕೇಳಿದ ಅಭಿಗೆ ಮತ್ತೆ ಶಾಕ್ ಆಗುತ್ತದೆ. ಈಗಲೇ ಮನೆಯಲ್ಲಿ ಇಷ್ಟೆಲ್ಲ ಕೋಲಾಹಲ ಎದ್ದಿದೆ. ನಾನು ಮಾವನ ಪರವಾಗಿ ನಿಂತು ಮಾತನಾಡಿದರೆ ಎಲ್ಲರೂ ನನ್ನನ್ನು ದೂರು ಮಾಡುವುದು ಖಂಡಿತ ಎಂದು ಆಲೋಚನೆ ಮಾಡುತ್ತಿರುತ್ತಾನೆ. ಇನ್ನು ಜನಾರ್ದನ್ ಏನೇನು ಹೇಳಿ ಅಭಿ ತಲೆ ಕೆಡಿಸುತ್ತಿರುತ್ತಾನೆ. ಶಾರ್ವರಿಗೆ ಶಾಕ್ ಕೊಟ್ಟ ಮಹೇಶ ಆ ಬಳಿಕ ಪೇಪರ್ ಒಂದಕ್ಕೆ ಸಹಿ ಬೇರೆ ತೆಗೆದುಕೊಂಡು ಕಳಿಸಿರುತ್ತಾರೆ. ಇನ್ನು ಮಹೇಶ ಮಾತ್ರ ಶಾರ್ವರಿಯನ್ನು ದೊಡ್ಡ ಹುದ್ದೆಯಿಂದ ಹೊರಗೆ ಹಾಕಲು ನೋಡುತ್ತಿದ್ದಾನೆ. ಮಹೇಶನಿಗೆ ಶಾರ್ವರಿಯನ್ನು ನೋಡಿದರೆ ಆಗುತ್ತಿಲ್ಲ. ನನ್ನ ಅತ್ತಿಗೆ ಹಾಗೂ ಅಣ್ಣನ ಬಾಳಲ್ಲಿ ಆಡಿದ ಆಟ ಶಾರ್ವರಿ ಬದುಕಿನಲ್ಲಿ ಚೆಲ್ಲಾಟ ಆಡಲು ಮಹೇಶ ಶುರು ಮಾಡಿದ್ದಾನೆ. ತುಳಸಿ ಮನೆ ಯಜಮಾನಿ ಎಂದ ಮಹೇಶ ಇದೀಗ ಶ್ರೀ ಸಂಘದ ಅಧ್ಯಕ್ಷ ಸ್ಥಾನದಿಂದ ಶಾರ್ವರಿಯನ್ನು ಕೆಳಗಿಳಿಸಿದ್ದಾರೆ. ಹಾಗೆಯೇ ಶಾರ್ವರಿ ಮಹೇಶನಿಂದ ತನ್ನನ್ನು ಏನು ಮಾಡಲು ಸಾಧ್ಯ ಇಲ್ಲ ಎಂದುಕೊಂಡು ಶಾರ್ವರಿಗೆ ಬಿಗ್ ಶಾಕ್ ಆಗಿದೆ. ಮಹಿಳಾ ಸಂಘದ ಅಧ್ಯಕ್ಷ ಸ್ಥಾನದಿಂದ ಶಾರ್ವರಿಯನ್ನು ಕೆಳಗಿಳಿಸುತ್ತಾರೆ. ಇದು ಶಾರ್ವರಿಗೆ ಬಹಳ ಸಿಟ್ಟು ತರಿಸುತ್ತದೆ. ತುಳಸಿ ಈ ಮನೆಯ ಯಜಮಾನಿ, ಹಾಗೆಯೇ ಆಕೆ ಶ್ರೀ ಸಂಘದ ಅಧ್ಯಕ್ಷ ಆಗಬೇಕು ಎಂದೆಲ್ಲ ಮಹೇಶ ಕನಸನ್ನು ಕಟ್ಟಿಕೊಂಡು ಇರುತ್ತಾನೆ. ಹಾಗೆಯೇ ಮಾಡುತ್ತಾರೆ. ಶಾರ್ವರಿ ಸ್ತ್ರೀ ಶಕ್ತಿ ಸಂಘದಲ್ಲಿ ಇದ್ದು ಏನೆಲ್ಲ ಕೆಲಸ ಮಾಡಿದಳು ಅದನ್ನೇ ಬಹಳ ಪ್ರೀತಿಯಿಂದ ಇವರು ಮಾಡಿಯೇ ಮಾಡುತ್ತಾರೆ ಎನ್ನುವುದು ಮಹೇಶನ ಅಭಿಪ್ರಾಯವಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.